ಇನ್ನ ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಪರೀಕ್ಷಾ ಅಕ್ರಮಗಳ ತನಿಖೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತನಿಖಾ ತಂಡಗಳು ಬಿರುಸಿನ ತನಿಖೆಯನ್ನು ನಡೆಸ್ತಾ ಇದ್ದು ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇದೆ. ಇಡಿ ಅಧಿಕಾರಿಗಳು ಶಿವಶಂಕರಪ್ಪ ಸಾಹುಕಾರ್ಗೆ ಶಾಕ್ ನೀಡಿದ್ದ ಬೆನ್ನಲ್ಲೇ ಇವತ್ತು ಅಖಾಡಕ್ಕಿಳಿದ ಸಿಐಡಿ ನೇರ ಕೆಪಿಎಸ್ಸಿ ಹೆಡ್ ಆಫೀಸ್ ಮೇಲೆ ದಾಳಿ ಮಾಡಿದೆ. ಈ ಬಗ್ಗೆ ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬನ್ನಿ. ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದ ತನಿಖೆಯಲ್ಲೂ ಜಿದ್ದು. ಇಡಿ ರೇಡ್ ಬೆನ್ನಲ್ಲೇ ಸಿಐಡಿಯಿಂದಲೂ ತೀವ್ರ ತಲಾಶ್. ಎಸ್, ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಅಕ್ರಮದ ಬಗ್ಗೆ ತನಿಖೆಗೆ ಈಗ ಚಿರತೆಯ ವೇಗ ಬಂದಂತಿದೆ. ಕೇಂದ್ರ ಸರ್ಕಾರದ ಜಾರಿ ನಿರ್ದೇಶನಾಲಯ ಮತ್ತು ರಾಜ್ಯದ ಸಿಐಡಿ ಜಿದ್ದಿಗೆ ಬಿದ್ವಾ ಅನ್ನೋ ಅನುಮಾನ ಮೂಡ್ತಿದೆ. ಆಗಸ್ಟ್ 5ರಂದು ಮೊದಲ ಬಾರಿಗೆ ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿ ತಲಾಶ್ ಮಾಡಿದ್ದ ಸಿಐಡಿ ಟೀಮ್ ಈಗ ಮತ್ತೊಮ್ಮೆ ದಾಳಿ ನಡೆಸುವ ಮೂಲಕ ಶಿವಶಂಕರಪ್ಪ ಸಾಹುಕಾರ್ ಅವಧಿಯಲ್ಲಿ ಕೆಲಸ ಮಾಡಿರುವಂತಹ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಎಸ್ಪಿ ರಾಘವೇಂದ್ರ ಹೆಗ್ಡೆ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ತೀವ್ರ ಶೋಧ ನಡೆಸಿದೆ. ಕೆಪಿಎಸ್ಸಿ ಪರೀಕ್ಷಾ ಅಕ್ರಮ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷಿ ಅಂದ್ರೆ ಅದು ಮಂಜುನಾಥ ಮಾಡಿರುವ ಹಿಡನ್ ವಿಡಿಯೋ. ಹೀಗಾಗಿ ಸಿಐಡಿ ಅಧಿಕಾರಿಗಳು ಮಂಜುನಾಥ್ ಅವರ ಆಡಿಯೋದಲ್ಲಿ ಹೇಳಿರುವಂತಹ ಕೆಲ ಹೆಸರುಗಳ ಭಿನ್ನತ್ತಿದ್ದಾರೆ ಎಂದು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಅವಧಿಯಲ್ಲಿ ನಡೆದಿರುವಂತಹ ನೇಮಕಾತಿಗಳ ಬಗ್ಗೆ ದಾಖಲೆ ತಲಾಶ್ ಮಾಡಲಾಗಿದೆ. 329 ಅಭ್ಯರ್ಥಿಗಳಿಗೆ ಸಿಐಡಿಯಿಂದ ನೋಟಿಸ್. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿರುವಂತಹ ಪಶು ವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸಿದ ಕೇಂದ್ರ ಅಪರಾಧ ತನಿಖಾ ತಂಡ ಎಲ್ಲ 329 ಅಭ್ಯರ್ಥಿಗಳಿಗೆ ಏಕಾಏಕಿ ನೋಟಿಸ್ ಜಾರಿ ಮಾಡಿದೆ. ಅಭ್ಯರ್ಥಿಗಳಿಂದ ವಶಪಡಿಸಿಕೊಂಡಿರುವ 658 OMR ಕಾರ್ಬನ್ ಶೀಟ್ಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. OMR ಶೀಟ್ಗಳೊಂದಿಗೆ ಕಾರ್ಬನ್ ಶೀಟ್ಗಳನ್ನು ತಾಳೆ ಹಾಕಿ ಪರಿಶೀಲಿಸುವ ಉದ್ದೇಶದಿಂದ ಅವುಗಳನ್ನು FSLಗೆ ಕಳುಹಿಸಲಾಗಿದೆ. ಸಿಐಡಿ ಇಂದ ನಂಗೆ ನೋಟಿಸ್ ಬಂದಿತ್ತು. ಯಾವಾಗಂದ್ರೆ ಒಂದು 10 days ಬ್ಯಾಕ್ ನೋಟಿಸ್ ಬಂದಿತ್ತು. ಅದಕ್ಕೆ ನಾವು ಹೋಗಿದ್ವಿ ಕೂಡ, ಮತ್ತೆ OMR ಕಾರ್ಬನ್ ಕಾಪಿ ಮತ್ತೆ ಹಾಲ್ ಟಿಕೆಟ್ ಎಲ್ಲ ಕೊಟ್ಟು ಬಂದಿದ್ವಿ. ಅಲ್ಲಿ ಇನ್ವೆಸ್ಟಿಗೇಷನ್ ಆಯ್ತು. ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ FIR ಒಳಗೆ ನಂದು ನೇಮ್ ಕೊಟ್ಟಿದಾರೆ, ಅದು ಸುಳ್ಳು ಆರೋಪ ಮಾಡ್ಯಾರ. ಜಾಬ್ ಡಿಲೇ ಆಗತೈತಿ. ಇವಾಗ ಸೆಟ್ಲ್ ಆಗ್ಬೇಕು ಅನ್ನೋ ಟೈಮ್ ಒಳಗೆ ಜಾಬ್ ಡಿಲೇ ಮಾಡ್ಕೊಂಡು ಇವಾಗ ನಮ್ಗ ಫೈನಾನ್ಷಿಯಲಿ ನಮ್ಗ ರಿಸ್ಕ್ ಜಾಸ್ತಿ ಆಗತ್ತಾವು. ಇದನ್ನ ಸ್ವಲ್ಪ ಗಮನಿಸಿ ನಮ್ಗ ಜಾಬ್ ಡಿಲೇ ಆಗ್ಲಾರ್ದಂಗ ಕಂಡೀಷನಲ್ ಆರ್ಡರ್ ಕಾಪಿ ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಲ್ಲೋದ್ರು IAS ಆಫೀಸರ್ ಜ್ಞಾನೇಂದ್ರ ಕುಮಾರ್ ತಂದೆಯ ಅನಾರೋಗ್ಯದ ಕಾರಣ ನೀಡಿ ಆಗಸ್ಟ್ 19ರಂದೇ ರಜೆ ಹಾಕಿ ಆಗಸ್ಟ್ 20ರಂದು ಬೆಂಗಳೂರು ಬಿಟ್ಟಿರುವಂತಹ ಕೆಪಿಎಸ್ಸಿಯ ಮಾಜಿ ಎಕ್ಸಾಮ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ ಸುಳಿವೇ ಸಿಕ್ಕಿಲ್ಲ. ಬೆಂಗಳೂರಿನ ಜೊತೆ ಲಖನೌನ ಜ್ಞಾನೇಂದ್ರರ ನಿವಾಸದಲ್ಲೂ ಇಡಿ ಟೀಮ್ ಶೋಧ ಮಾಡಿದ್ದು, ಆದರೆ ಅಲ್ಲಿಯೂ ಕರ್ನಾಟಕದ ಈ IAS ಆಫೀಸರ್ ಸಿಕ್ಕಿಲ್ವಂತೆ. ಹೀಗಾಗಿ ಮೊದಲೇ ಇಡಿ ದಾಳಿಯ ಮಾಹಿತಿ ತಿಳಿದು ಜ್ಞಾನೇಂದ್ರ ಕುಮಾರ್ ಓಡಿ ಹೋದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಈ ಒಂದು ದಾಳಿ ಅಂದ್ರೆ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಮತ್ತೆ ಗೃಹ ಸಚಿವರ ಹೇಳಿಕೆಗಳು ಅದಾದ ಬಳಿಕ ನಡೆದಂತಹ ಈ ಒಂದು ದಾಳಿ ಸಾಕಷ್ಟು ಒಂದು ಲಿಂಕ್ಗಳು ಇರುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆಯಲ್ಲಿ 42 ಗಂಟೆಗಳ ಕಾಲ ಹೆಚ್ಚು ಒಂದು ತನಿಖೆಯನ್ನು ಅಂದ್ರೆ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ನಂತರ ಅವರ ಸಂಪರ್ಕದಲ್ಲಿದ್ದಂತಹ ಅಂದ್ರೆ ಅವರ ಸೇವಾ ಅವಧಿಯಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳ ಸಹಜವಾಗಿ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತಹ ಒಂದು ಅವಶ್ಯಕತೆ ಇಡಿ ಅಧಿಕಾರಿಗಳಿಗಿದೆ. ಒಟ್ಟಾರೆ ಕರ್ನಾಟಕದ ಸಿಐಡಿ ಮತ್ತು ಕೇಂದ್ರದ ಇಡಿಗಳೆರಡು ಕೆಪಿಎಸ್ಸಿ ಅಕ್ರಮದ ಬೆನ್ನು ಬಿದ್ದಿದ್ದು ಜಿದ್ದಿಗೆ ಬಿದ್ದವರಂತೆ ತನಿಖೆ ನಡೆಸುತ್ತಿದ್ದಾರೆ. ಇಬ್ಬರಲ್ಲಿ ಯಾರೇ ಶೀಘ್ರದಲ್ಲಿ ತಪ್ಪಿತಸ್ಥರನ್ನ ಪತ್ತೆ ಮಾಡಿದ್ರೂ ಅದು ಕರ್ನಾಟಕಕ್ಕೆ ಲಾಭ. ರಿಪಬ್ಲಿಕ್ ಕನ್ನಡದ ಕ್ಲೀನ್ ಕೆಪಿಎಸ್ಸಿಯ ಅಭಿಯಾನವು ಸಾರ್ಥಕ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾಹುಕಾರ್ಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. 21 ಆಗಸ್ಟ್ 2026ರಂದು ನಡೆದ ರಾಜ್ಯ ಸಚಿವ ಸಂಪುಟದ ನೆರವು ಮತ್ತು ಸಲಹೆಯ ಮೇರೆಗೆ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಅಕ್ರಮ ಕೇಳಿ ಬಂದ ಕೂಡಲೇ ಶಿವಶಂಕರಪ್ಪ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ದು. ಆದರೆ ಈ ಆದೇಶದಲ್ಲಿ ತಾಂತ್ರಿಕ ದೋಷಗಳು ಇದೆ ಅಂತ ಮೊದಲ ಅಮಾನತು ಆದೇಶವನ್ನ ಹೈಕೋರ್ಟ್ ರದ್ದು ಮಾಡಿತ್ತು.
ಇದೀಗ ಸಚಿವ ಸಂಪುಟದ ಸಲಹೆಯಂತೆ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರನ್ನ ಭಾರತದ ಸಂವಿಧಾನದ 317 ಕ್ಲಾಸ್ 2ನೇ ವಿಧಿಯ ಅಡಿ ಅಮಾನತು ಮಾಡಲಾಗಿದೆ.